ಬಿಗ್ ಬಾಸ್ ನೋಡ್ತಾ ಇದ್ದೀರಾ, ಕರಾವಳಿ ಬೆಡಗಿ ರಕ್ಷಿತಾ ಅವರು ಇದ್ದಾರೆ. ಖುಷಿ ಆಗ್ತಿದೆ ನಮ್ಮವರೊಬ್ಬರು ಅಲ್ಲಿ ಹೋಗಿರೋದು. ಅಷ್ಟಷ್ಟು ದೊಡ್ಡವ್ರ ನಡುವೆ ಒಂದು ಪುಟ್ಟ ಹುಡುಗಿ. ಹಾಂ, ಪಾಪ ಕೆಲವು ಸರಿ ಬೇಜಾರು ಮಾಡಿದ್ರು, ಏನೇನೋ ಆಯಿತು. ಬಟ್ ಚೆನ್ನಾಗಿ ಆಡ್ತಾ ಇದ್ದಾಳೆ, ಓಪನ್ ಅಪ್ ಆಗಿದ್ದಾಳೆ ಅಂತ ಅನಿಸ್ತಾ ಇದೆ. ಅಂದರೆ ತುಂಬ ಓಪನಾಗಿ ಮಾತಾಡ್ತಾಳೆ ಎಲ್ಲರ ಹತ್ರನೂ. ಅವಳು ಇದ್ದಿದ್ದೇ ಹಾಗೆ, ಅವಳು ಫಿಲ್ಟ್ರ್ ಇಲ್ಲ ಅವಳಿಗೆ. ಬಟ್ ಕೆಲವು ಜಾಗದಲ್ಲಿ ಹಂಗಿರಬೇಕಾಗುತ್ತೆ. ಅದನ್ನು ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿ ಆಟ ಆಡ್ಬೋದು. ಬಟ್ ಟಾಸ್ಕೆಲ್ಲ ಚೆನ್ನಾಗಿ ಆಡ್ತಿದ್ದಾಳೆ, ತುಂಬ ಇಂಟೆಲಿಜೆಂಟ್ ಇದ್ದಾಳೆ ಅವಳು, ತುಂಬ ಚುರುಕಿದ್ದಾಳೆ ಅವಳು. ದೊಡ್ಡವ್ರ ಜೊತೆ ಮಿಂಗಲ್ ಆಗೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಎಲ್ಲ ರೀತಿಯಲ್ಲೂ. ದೊಡ್ಡವರು ಅಂದರೆ ಬರೀ ವಯಸ್ಸು ಮಾತ್ರ ಅಲ್ಲ, ಎಲ್ಲ ರೀತಿಯಲ್ಲೂ ದೊಡ್ಡವರು ಅಂತ ಇರ್ತಾರಲ್ಲ, ಅವ್ರ ಹತ್ರ ಸ್ವಲ್ಪ ಮಿಂಗಲ್ ಆಗಿ ಸ್ವಲ್ಪ ಕಷ್ಟ ಆಗ್ತಿರ್ಬೋದು ಅವಳಿಗೆ. ಪ್ರಾಬಬ್ಲಿ ಜರ್ನಿ ತುಂಬ ದೊಡ್ಡದಿರುತ್ತೆ ಅವಳದು ಬಿಗ್ ಬಾಸ್ ಹತ್ರ. ನಾವು ತುಳುವರಾಗಿ, ಕೋಸ್ಟಲ್ ಅವರಾಗಿ, ಮಂಗಳೂರಿನವರಾಗಿ ನಾನು ಅವಳಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ. ಸರ, ನೀವು ನೋಡಿದ್ರ ಒಂದು 3rd ವೀಕ್ ಟೈಮ್ನಲ್ಲಿ ಒಂದಷ್ಟು ಅವರಿಗೆ ಒಂದು ಬಟ್ಟೆ ಬಗ್ಗೆ, ಕ್ಯಾಟಗರಿ ಬಗ್ಗೆ ಮಾತಾಡಿರುವಂಥದ್ದು, ಇದೆಲ್ಲ ನೋಡಿ ಏನು ಅನ್ನಿಸ್ತು? ಅದೆಲ್ಲ ಹೆಂಗಂತ ಇದ್ದರೆ ಲೈಕ್ ಒಬ್ಬೊಬ್ಬರ ಮನಸ್ಥಿತಿ ಮೇಲೆ ಡಿಪೆಂಡ್ ಆಗುತ್ತೆ ಮ್ಯಾಮ್. ಒಬ್ಬರ ಬಗ್ಗೆ ನಾನೇ ಆಗಿರಲಿ, ನೀವಾಗಿರಲಿ, ನನಗೆ ನಿಮ್ಮ ಡ್ರೆಸ್ ಬಗ್ಗೆ ಆಗಲಿ, ನಿಮಗೆ ನನ್ನ ಡ್ರೆಸ್ ಆಗಲಿ, ನೋ ಇಶ್ಯೂಸ್. ಪಾಪದವ್ರು ಈಗ ರೋಡಲ್ಲಿ ಎಷ್ಟೋ ಜನ ಆ ಥರ ಪಾಪದವ್ರು ಇರ್ತಾರೆ, ಏನೇನೋ ಮಾಡ್ತಿರ್ತಾರೆ. ನಾವು ಅವರ ಡ್ರೆಸ್ದು ಹೇಳಿಸಿದ್ರೆ ಅದು ನಮ್ಮ ಡೌನ್. ಅದು ನಾವು ತಾಕತ್ತಿದ್ದು ನಾವು ಅದನ್ನು ಹೆಲ್ಪ್ ಮಾಡಬೇಕು, ಅವ್ರಿಗೇನು ಡ್ರೆಸ್ ಇಸ್ಕೊಡ್ಬೇಕು. ರಕ್ಷಿತ ಬಗ್ಗೆ ಹೇಳ್ತೀರಾ? ನಾರ್ಮಲಿ ನಾನು ಹೇಳ್ತಿರೋದು. ಹೊರಗಡೆ ಯಾರೋ ಒಬ್ಬರು ವೀಕ್ಷಕರು ಯಾರೋ ಒಬ್ಬರು ಇದ್ದರೆ ಎಂಥ ಡ್ರೆಸ್ ನರಕ್ಕಲ್ಲ, ಯಾಕೆ ಹೇಳ್ತೀರಾ? ನೀವು ಎಲ್ಲೋ ಒಂದು ಇದರಲ್ಲಿ ಹಣೆ ಬರೋದಲ್ಲಿ ನೀವು ಬದುಕ್ಬಿಟ್ಟಿದ್ದೀರ ದೊಡ್ಡವ್ರ ಮನೆಯಲ್ಲಿ. ಪಾಪದ ಮನೇಲಿ ಬಂದಿದ್ದಾರೆ, ಅದಕ್ಕೆ ಯಾರೂ ಏನೂ ಮಾಡೋಕ್ಕಾಗಲ್ಲ. ಅವ್ರ ಅಪ್ಪ ಅಮ್ಮ ದೊಡ್ಡವರಾಗಿದ್ದರೆ ಇವರು ದೊಡ್ಡವರಾಗ್ತಿದ್ರು. ಇವ್ರಿಗೂ ಟೈಮ್ ಬರುತ್ತೆ, ಇವ್ರ ಸ್ವಂತ ಕಾಲಲ್ಲಿ ನಿಂತು ಬದುಕುವಂಥದ್ದು ಬರುತ್ತೆ. ಮತ್ತು ಡ್ರೆಸ್ ನಾವು ಹಾಕಿದಾಗ ನಾವು 10,000 ಹಾಕಿರಲಿ ಇಲ್ಲ 100 ರೂಪಾಯಿದು ಹಾಕಿರಲಿ, ನಾನು ಹಿಂಗೆ ನೋಡಿದಾಗ ನನಗೆ ಅನ್ಸೋದು ನನಗೆ ಇಷ್ಟ ಆಯ್ತಾ ಅಂತೇಳಿ. ನಾನು ನಿಮ್ಗೆ ಇಷ್ಟ ಅದಕ್ಕೋಸ್ಕರ ಹಾಕೋದಲ್ಲ. ನಂಗೆ ಕಂಫರ್ಟೇಬಲ್ ಫೀಲ್ ಇದೆಯಾ ಇದು? 100 ರೂಪಾಯಿದು ಹಾಕ್ತೀನಿ, ನಾನು ಕಂಫರ್ಟೇಬಲ್ ಫೀಲ್ ಇದ್ದರೆ 10,000 ಹಾಕ್ತೀನಿ. ನೀವು ಕೆಲವರೆಲ್ಲ ಹೊರಗಡೆ ತೋರ್ಸೋಕ್ಕೋಸ್ಕರನೇ ಡ್ರೆಸ್ ಹಾಕ್ಕೊಂಡು ತಿರುಗ್ತವ್ರ ಮುಂದೆಲ್ಲ ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಲೈಕ್ ಹರ್ಟ್ ಮಾಡಿದ್ದಕ್ಕೆ ಸುದೀಪ್ ಸರ್ ಏನು ಮಾತಾಡಬೇಕು ಅದನ್ನು ಮಾತಾಡಿದ್ದಾರೆ. ನಮ್ಮೆಲ್ರಿಗೂ ಅಂದರೆ ವಿ ಫೆಲ್ಟ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಲೈಕ್ ಅರ್ಥ ಮಾಡಿಸಿದಾರಲ್ಲ ಇವರಿಗೆ ಅಂತ ಹೇಳಿ. ಪ್ರಾಬಬ್ಲಿ ಇನ್ಮೇಲೆ ಹಂಗೆ ನಡೆಯಲ್ಲ ಅಂತ ಅನಿಸುತ್ತೆ. ಬಟ್ ಇವಾಗ ಕಂಟೆಸ್ಟೆಂಟ್ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಅದು ಒಂದು ಸ್ಟಾರ್ಟಿಂಗ್ ಇರುತ್ತಲ್ಲ, ಸಮ್ಟೈಮ್ ಗಿಮಿಕ್ಗಳು ಅದೆಲ್ಲ ಇರುತ್ತಲ್ಲ. ಸೊ ಮತ್ತೊಮ್ಮೆ ಚೆನ್ನಾಗಿ ಆಡಲಿ, ಬಿಗ್ ಬಾಸ್ ಚೆನ್ನಾಗಿ ಹೋಗಲಿ, ಎಲ್ರಿಗೂ ಆಲ್ ದ ಬೆಸ್ಟ್ ಅಷ್ಟೇ.